ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಆಧ್ಯಾತ್ಮಿಕ ಲೋಕ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೆ ಭವಂ ಭವಾಮಿ ಸಹಿತಂ ನಮಾಮಿ. ಉಮಾ ಸಹಿತ ಮಹೇಶ್ವರರಿಗೆ ನಮಿಸುತ್ತಾ ಈ ಮುಖಾಂತರ ತಿಳಿಸುವುದೇನೆಂದರೆ ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಎಂಬ ಪ್ರತೀತಿ ಹೊಂದಿರತಕ್ಕಂತಹ ನಮ್ಮ ತುಮಕೂರು ಜಿಲ್ಲೆಯ ಶ್ರೀ ಕ್ಷೇತ್ರ ಶಿವಗಂಗೆಯ ಶ್ರೀ ಸ್ವರ್ಣಾಂಬಾ ಸಮೇತ ಗಂಗಾಧರೇಶ್ವರ ಸ್ವಾಮಿಯವರ ದೇವಸ್ಥಾನದ ಬೆಟ್ಟದ ತಪ್ಪಲಿನಲ್ಲಿರತಕ್ಕಂತಹ ಅಗಸ್ತ್ಯ ಮಹಾಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಶ್ರೀ ಅಗಸ್ತ್ಯ ತೀರ್ಥದಲ್ಲಿ ಶ್ರೀ ಸದ್ಗುರು ಶಂಕರಾಚಾರ್ಯರ ಅನುಜ್ಞಾ ಹಾಗೂ ಆಶೀರ್ವಾದ ಪೂರ್ವಕವಾಗಿ ವಿಶೇಷವಾಗಿ ಮಹಾರುದ್ರ ಯಾಗವನ್ನು ಇದೇ ತಿಂಗಳು 18ನೇ ತಾರೀಕು ಗುರುವಾರದಂದು ಏರ್ಪಡಿಸಲಾಗಿದೆ. ಈ ಯಾಗದ ವಿಶೇಷವೇನೆಂದರೆ ಕಲ್ಯಾಣಿಯ ಸುತ್ತಲೂ ಇರುವಂತಹ 108 ಶಿವಲಿಂಗಕ್ಕೆ ಪ್ರತ್ಯೇಕವಾಗಿ 108 ಕುಂಭಗಳು ಹಾಗೂ 108 ಕುಂಡಗಳನ್ನು ಹಾಕಿ ಪ್ರತಿಯೊಂದು ಕುಂಡಕ್ಕೂ ಪ್ರತ್ಯೇಕವಾದಂಥ ಆಚಾರ್ಯರ ಸಹಿತ ವಿಪ್ರ ದಂಪತಿಗಳ ಗುರು ಹಿರಿಯರ ವೇದ ಆಗಮ ವಿದ್ವಾಂಸರ ಹಾಗೂ ಎಲ್ಲ ಭಗವದ್ ಭಕ್ತ ಮಹಾಶಯರ ಉಪಸ್ಥಿತಿಯಲ್ಲಿ ನೆರವೇರಲಿದ್ದು ಬೆಳಗ್ಗೆ 7 ಗಂಟೆಗೆ ಮಹಾಗಣಪತಿ ಪೂಜೆಯಿಂದ ಕಾರ್ಯಕ್ರಮ ಪ್ರಾರಂಭಗೊಂಡು ಮಧ್ಯಾಹ್ನ ಸರಿಯಾಗಿ 12:30ಕ್ಕೆ ಮಹಾಪೂರ್ಣಾಹುತಿ, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗವರೆಗೂ ಕೂಡ ನಿರಂತರವಾಗಿ ನೆರವೇರುತ್ತಾ ಇರುತ್ತದೆ. ಈ ಒಂದು ಲೋಕ ಕಲ್ಯಾಣಾರ್ಥಕ್ಕೋಸ್ಕರ ನೆರವೇರಿಸತಕ್ಕಂತಹ ಮಹಾರುದ್ರ ಯಾಗಕ್ಕೆ ಎಲ್ಲ ಭಗವದ್ ಭಕ್ತ ಮಹಾಶಯರು ಸಕಾಲಕ್ಕೆ ಆಗಮಿಸಿ ಈ ಒಂದು ರುದ್ರಯಾಗದಲ್ಲಿ ಪಾಲ್ಗೊಂಡು ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತೇವೆ. ಶ್ರೀ ಕ್ಷೇತ್ರ ಶಿವಗಂಗೆಯನ್ನು ದಕ್ಷಿಣ ಕಾಶಿ ಎಂದು ಏಕೆ ಕರೆಯುತ್ತಾರೆ? ಅಲ್ಲಿ ನೆಲೆಸಿರತಕ್ಕಂತಹ ಸ್ವರ್ಣಾಂಬಾ ಸಮೇತ ಗಂಗಾಧರೇಶ್ವರ ಸ್ವಾಮಿಯವರ ವಿಶೇಷತೆ ಹಾಗೂ ಈ ಒಂದು ಕ್ಷೇತ್ರಕ್ಕೆ ಅಗಸ್ತ್ಯ ಮಹರ್ಷಿಗಳಿಂದ ಶಿವಲಿಂಗವನ್ನು ಏಕೆ ಪ್ರತಿಷ್ಠಾಪಿಸಲ್ಪಟ್ಟಿತು? ಇನ್ನು ಈ ಒಂದು ಮಹಾರುದ್ರ ಯಾಗದ ಸಂಪೂರ್ಣ ವಿವರಣೆ, ಇತಿಹಾಸ ಹಾಗೂ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಆಧ್ಯಾತ್ಮಿಕ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.